ಇರಾನ್ ಪವರ್ ಪ್ಲಾಂಟ್ ಮುಟ್ಟಿದ್ರೆ ಯುಎಸ್ಎಗೆ ಕಾದಿದೆ ಮರಣ ಶಾಸನ. ಇರಾನ್ ಬತ್ತಳಿಕೆಯಲ್ಲಿದೆ ಆ ಬ್ರಹ್ಮಾಸ್ತ್ರ. ಅಮೆರಿಕ ಮತ್ತು ಇರಾನ್ ನಡುವಿನ ಜಿದ್ದಾಜಿದ್ದಿ ಈಗ ಸ್ಫೋಟಕ ಹಂತಕ್ಕೆ ತಲುಪಿದೆ. ಇರಾನ್ನ ಪವರ್ ಪ್ಲಾಂಟ್ಗಳಿಗೆ ಕ್ಷಣಾರ್ಧದಲ್ಲಿ ಉಡಾಯಿಸುವುದಾಗಿ ಡೊನಾಲ್ಡ್ ಟ್ರಂಪ್ ಗುಡುಗಿದ್ರೆ ಅತ್ತ ಇರಾನ್ ಅಮೆರಿಕದ ನಿದ್ದೆಗೆಡಿಸುವಂತಹ ಡೆತ್ ವಾರೆಂಟ್ ಸಿದ್ಧಪಡಿಸಿದೆ. ಟ್ರಂಪ್ ಅವರ ಪ್ರತಿಯೊಂದು ನಡೆಗೂ ಪ್ರತಿರೋಧ ಒಡ್ಡಲು ಇರಾನ್ ರೂಪಿಸಿರುವ ಆ ಒಂದು ಮಾಸ್ಟರ್ ಪ್ಲಾನ್ ಇಡೀ ವೈಟ್ ಹೌಸ್ ಅನ್ನೇ ನಡುಗಿಸಿದೆ. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಕೇವಲ ಇರಾನ್ ಮಾತ್ರವಲ್ಲ, ಈ ಸಂಘರ್ಷದ ಕಿಡಿ ಸೌದಿ ಅರೇಬಿಯಾ ಮತ್ತು ಯುಎಇ ಅಂತಹ ಅರಬ್ ರಾಷ್ಟ್ರಗಳಿಗೂ ತಟ್ಟುವ ಭೀತಿ ಎದುರಾಗಿದೆ. ಅಷ್ಟಕ್ಕೂ ಅಮೆರಿಕದ ಅಹಂಕಾರಕ್ಕೆ ಬ್ರೇಕ್ ಹಾಕಲು ಇರಾನ್ ಹಿಡಿದಿರುವ ಆ ಮಾಸ್ಟರ್ ಪ್ಲಾನ್ ಯಾವುದು? ಪವರ್ ಪ್ಲಾಂಟ್ ಮೇಲೆ ದಾಳಿಯಾದರೆ ಇಡೀ ಗಲ್ಫ್ ರಾಷ್ಟ್ರಗಳು ಸ್ಮಶಾನವಾಗಲಿದೆಯಾ? ಇರಾನ್ ಬಿಟ್ಟಿರುವ ಆ ಎಚ್ಚರಿಕೆಯ ಹಿಂದಿನ ಅಸಲಿ ಮರ್ಮ ಎಲ್ಲಿದೆ ನೋಡಿ. ಅಮೆರಿಕ ಇರಾನ್ ಸಂಘರ್ಷ ಇದೀಗ ಹೊಸ ಮತ್ತು ಅಪಾಯಕಾರಿ ಹಂತಕ್ಕೆ ಪ್ರವೇಶಿಸ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿದ 48 ಗಂಟೆಗಳ ಎಚ್ಚರಿಕೆಯ ನಂತರ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗಿದೆ. ಹಾರ್ಮುಜ ತೆರೆಯದಿದ್ರೆ ಇರಾನ್ನ ವಿದ್ಯುತ್ ಸ್ಥಾವರಗಳನ್ನು ಗುರಿಯಾಗಿಸುತ್ತೇವೆ ಎಂದ ಅಮೆರಿಕ ಎಚ್ಚರಿಕೆ ನೀಡಿತ್ತು. ಇದಕ್ಕೆ ಪ್ರತಿಯಾಗಿ ಇರಾನ್ ಇನ್ನೂ ಕಠಿಣ ನಿಲುವು ತಾಳಿದೆ. ಇರಾನ್ ಸೇನೆ ಸ್ಪಷ್ಟವಾಗಿ ಹೇಳಿದ್ದು, ತನ್ನ ಇಂಧನ ಮೂಲಸೌಕರ್ಯಗಳ ಮೇಲೆ ದಾಳಿ ನಡೆದರೆ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳ ಇಂಧನ, ಐಟಿ ಮತ್ತು ಮುಖ್ಯವಾಗಿ ಉಪ್ಪು ನೀರು ಶುದ್ಧೀಕರಣ ಘಟಕಗಳನ್ನು ಗುರಿಯಾಗಿಸಲಾಗುತ್ತೆ. ಈ ಹೇಳಿಕೆ ಯುದ್ಧವು ಈಗ ನೀರು ಎಂಬುವ ಮೂಲಭೂತ ಸಂಪನ್ಮೂಲದತ್ತ ತಿರುಗಬಹುದು ಎಂಬ ಆತಂಕವನ್ನ ಹೆಚ್ಚಿಸಿದೆ. ಗಲ್ಫ್ ಪ್ರದೇಶದ ದೇಶಗಳಿಗೆ ಈ ಉಪ್ಪು ನೀರು ಶುದ್ಧೀಕರಣ ಘಟಕಗಳು ಜೀವನಾಡಿಯಾಗಿವೆ. ಸಮುದ್ರದ ಉಪ್ಪು ನೀರನ್ನ ಕುಡಿಯುವ ನೀರಾಗಿ ಪರಿವರ್ತಿಸುವ ಈ ಘಟಕಗಳ ಮೇಲೆ ಅವಲಂಬನೆ ಬಹಳ ಹೆಚ್ಚು. ಸೌದಿ ಅರೇಬಿಯಾ ತನ್ನ ಕುಡಿಯುವ ನೀರಿನ ಸುಮಾರು 70% ಅನ್ನ ಇವುಗಳಿಂದ ಪಡೆಯುತ್ತಿದೆ. ಕುವೈತ್, ಓಮನ್ ಮತ್ತು ಯುಎಇ ಕೂಡ ಇದೇ ರೀತಿ ಈ ವ್ಯವಸ್ಥೆಗಳ ಮೇಲೆ ಅವಲಂಬಿತವಾಗಿದೆ. ಆದ್ದರಿಂದ ಈ ಘಟಕಗಳ ಮೇಲೆ ದಾಳಿ ನಡೆದರೆ ಕೆಲವೇ ದಿನಗಳಲ್ಲಿ ದೊಡ್ಡ ನಗರಗಳಲ್ಲಿ ನೀರಿನ ಬಿಕ್ಕಟ್ಟು ಉಂಟಾಗುವ ಸಾಧ್ಯತೆ ಇದೆ. ತೈಲ ಪೂರೈಕೆ ನಿಲ್ಲಿಸುವುದಕ್ಕಿಂತ ನೀರಿನ ಸರಬರಾಜು ಅಸ್ತವ್ಯಸ್ತವಾಗುವುದು ಹೆಚ್ಚು ಅಪಾಯಕಾರಿ. ಏಕೆಂದರೆ ನೀರಿಲ್ಲದೆ ಜೀವನವೇ ಸ್ಥಗಿತಗೊಳ್ಳುತ್ತದೆ. ಈ ಹಿನ್ನೆಲೆಯಲ್ಲಿ ಸಿಐಎ ಈಗಾಗಲೇ ಇಂತಹ ದಾಳಿಗಳು ಪ್ರದೇಶದಲ್ಲಿ ಭೀತಿ ಮತ್ತು ಅಸ್ಥಿರತೆಯನ್ನ ಉಂಟು ಮಾಡಬಹುದು ಎಂದು ಎಚ್ಚರಿಸಿದೆ. ಇತ್ತೀಚೆಗೆ ಕೆಲವು ಆರೋಪಗಳು ಮತ್ತು ಪ್ರತ್ಯಾರೋಪಗಳು ಈ ಆತಂಕವನ್ನ ಮತ್ತಷ್ಟು ಹೆಚ್ಚಿಸಿವೆ. ಇರಾನ್ ತನ್ನ ಘಟಕಗಳನ್ನು ಗುರಿಯಾಗಿಸಲಾಗಿದೆ ಎಂದು ಹೇಳಿಕೊಂಡರೆ ಇತರ ಗಲ್ಫ್ ರಾಷ್ಟ್ರಗಳು ಇದೇ ರೀತಿಯ ದಾಳಿಗಳ ಬಗ್ಗೆ ದೂರು ನೀಡಿವೆ. ಆದಾಗ್ಯೂ ಈ ಆರೋಪಗಳನ್ನು ಅಮೆರಿಕ ತಳ್ಳಿಹಾಕಿದೆ. ಈ ಯುದ್ಧ ಮೂಲ ಸೌಕರ್ಯ ಯುದ್ಧವಾಗಿ ಮಾರ್ಪಟ್ಟರೆ ಅದರ ಪರಿಣಾಮಗಳು ಭೀಕರವಾಗಬಹುದು ಎಂದು ವಿಶ್ಲೇಷಕರು ಎಚ್ಚರಿಸಿದ್ದಾರೆ. ನೀರಿನ ಕೊರತೆ ಮಾತ್ರವಲ್ಲದೆ ಪರಿಸರದ ಮೇಲೂ ಭಾರಿ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಮುದ್ರಕ್ಕೆ ಬಿಡುಗಡೆಯಾಗುವ ರಾಸಾಯನಿಕಗಳು ಜೀವ ಜಗತ್ತಿಗೆ ಹಾನಿ ಮಾಡಬಹುದು. ಆದರೆ ಇಂದಿನವರೆಗೆ ಇಂತಹ ದೊಡ್ಡ ಮಟ್ಟದ ದಾಳಿಗಳು ನಡೆದಿಲ್ಲ. ಕೆಲವು ತಜ್ಞರು ಇದನ್ನ ಕಾರ್ಯತಂತ್ರದ ಸಂಯಮ ಎಂದು ಕರೆಯುತ್ತಿದ್ದಾರೆ. ಏಕೆಂದರೆ ನೀರಿನ ಮೇಲಿನ ದಾಳಿ ಮಾನವೀಯತೆಯ ವಿರುದ್ಧದ ಕ್ರಮವೆಂದು ಪರಿಗಣಿಸಲಾಗುತ್ತದೆ ಮತ್ತು ಜಾಗತಿಕ ಮಟ್ಟದಲ್ಲಿ ತೀವ್ರ ವಿರೋಧಕ್ಕೆ ಕಾರಣವಾಗಬಹುದು ಎಂದು ಅಂದಾಜಿಸಲಾಗಿದೆ.